सुमतिभिरनुमेयं शुभ्रकार्यं सखायं सुखमजमनपायं मुक्त्युपायं विमायं नृहयमहममेजं छेदमम्नायगेजं सदजमसदजेजं श्रीसहायं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषां नाजस्मृतिहृदयदीप्ताय हरये येन प्रादुरपाविभूमिवदये विस्तारि गोसन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसवनादिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावाद्येन मूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विमूर्त्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थारि सन्मनः सरसे भुवि अनुव्याख्याननलिने चञ्चरे कतिमे मनः न शब्दार्थौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಇನ್ನು ಈಗ ಹಿಂದೆ ಭೂಮಾಧಿಕರಣವನ್ನ ನೋಡಿದ್ವಿ. ಈಗ ನಾನಾ ಶಬ್ದಾಧಿಕರಣ ಅಂತ, ಈ ನಾನಾ ಶಬ್ದಾಧಿಕರಣದಲ್ಲಿ ಮಾಡೋ ಚರ್ಚೆ ಇಷ್ಟೇ. ಈಗ ವಸ್ತುಗಳನ್ನ ನೋಡ್ತಾರೆ ಮನುಷ್ಯರು. ಈಗ ನಾವು ಸುತ್ತಲೂ ಮುತ್ತಲು ನೋಡುವಂತಹ ವಸ್ತು, ಚೇರು, ಪುಸ್ತಕ, ಮೊಬೈಲು ಎಲ್ಲ ಒಂದೇ ತರ ಇದೆ. ಯಾರು ಏನೇ ನೋಡಿದ್ರು ಆ ವಸ್ತುವಿನಲ್ಲಿ ಹೆಚ್ಚು ಕಡಿಮೆ ಅಂತೇನಿಲ್ಲ, ಎಲ್ರಿಗೂ ಒಂದೇ ತರ ಕಾಣುವಂತಹ ವಸ್ತುಗಳು, ವಿಶೇಷವಾಗಿ ಏನ್ ಕಾಣೋದಿಲ್ಲ. ಎಲ್ರಿಗೂ ಅದೇ ವಸ್ತುಗಳು ಅದೇ ತರ ಕಾಣುತ್ತೆ. ಆದ್ರೆ ಶಾಸ್ತ್ರಾರ್ಥ ಹಾಗಲ್ಲ. ಶಾಸ್ತ್ರದ ಒಂದೊಂದು ಅರ್ಥ ಅದು ಬದಲಾಗ್ತಾ ಹೋಗುತ್ತೆ. ಒಮ್ಮೆ ಒಂದ್ಸಲಿ ಒಂದು ವಾಕ್ಯಕ್ಕೆ ಅರ್ಥ ಆಗಿದ್ದು ಮತ್ತೊಮ್ಮೆ ಅದೇ ಅರ್ಥ ಆಗ್ಬೇಕು ಅಂತಿಲ್ಲ, ವಿಶೇಷವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಆದ್ರಿಂದ ನಮಗೇನ್ ಸಂಶಯ ಅಂದ್ರೆ, ಎರಡ್ ತರ ಕಂಡಿದೆ ಲೋಕದಲ್ಲಿ. ಎಲ್ರಿಗೂ ಒಂದೇ ತರ ಕಾಣೋದು ಒಂದು, ಮತ್ತೊಂದು ಎಲ್ರಿಗೂ ಒಂದೇ ತರ ಕಾಣದೇ ಇರೋದು ಒಂದು. ಹಾಗಾಗಿ ಈ ಭೂಮ ಅನ್ನೋ ಗುಣ ಇದು ತಾರತಮ್ಯದಿಂದ ಎಲ್ರಿಗೂ ತೋರತ್ತೋ ಅಥವಾ ಎಲ್ರಿಗೂ ಒಂದೇ ತರ ತೋರತ್ತೋ ಅಂತ ಪ್ರಶ್ನೆ. ಅದಕ್ಕೆ ಪೂರ್ವ ಪಕ್ಷ ಮಾಡಿದಾಗ ನಮ್ಗೆ ಇದರ ಅಭಿಪ್ರಾಯ ಸ್ಪಷ್ಟತೆ ಆಗತ್ತೆ. ಏನಂದ್ರೆ, ಬ್ರಹ್ಮದೇವರು ತಾವು ಭೂಮ ಗುಣವನ್ನ ಉಪಾಸನೆ ಮಾಡ್ತಾ ಇದ್ದಾರೆ. ಈ ಭೂಮ ಗುಣ ಉಪಾಸನೆ ಮಾಡೋ ತರ ಬೇರೆಯವರು ಕೂಡ ಈ ಭೂಮ ಗುಣ ಉಪಾಸನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಭೂಮ ಅಂದ್ರೇನು ಪೂರ್ಣ ಅಂತ ಅರ್ಥ. ಬ್ರಹ್ಮದೇವರು ದೇವರ ಗುಣಗಳನ್ನ ಪೂರ್ಣ ಅಂತ ಉಪಾಸನೆ ಮಾಡ್ತಾ ಇದ್ದಾರೆ. ಬೇರೆಯವರು ಕೂಡ ಅದೇ ರೀತಿ
ಪರಮಾತ್ಮನ ಗುಣಗಳನ್ನ ಪೂರ್ಣ ಅಂತ ಉಪಾಸನೆ ಮಾಡ್ತಾ ಇದ್ದಾರೆ. ಆದ್ರೆ ನಮಗೇನು ಸಂಶಯ ಅಂದ್ರೆ ಭಗವಂತನಲ್ಲಿ ಭೂಮ ಅಂತ ಉಪಾಸನೆ ಮಾಡ್ತಾರಲ್ಲ ಬ್ರಹ್ಮದೇವರು, ಆ ಭೂಮ ಅನ್ನೋ ಗುಣಕ್ಕೂ ಸಾಮಾನ್ಯವಾಗಿ ಮನುಷ್ಯರೆಲ್ಲ ಮಾಡೋಂಥ ಉಪಾಸನೆ ಮಾಡುವಂತ ಭೂಮ ಅನ್ನೋ ಗುಣಕ್ಕೂ ವ್ಯತ್ಯಾಸ ಇದೆಯೋ ಇಲ್ವೋ ಅಂತ. ಅವರು ಅದನ್ನೇ ಚಿಂತಿಸ್ತಾರೆ, ನಾವು ಅದನ್ನೇ ಚಿಂತಿಸೋದು. ಇಬ್ರು ಒಂದೇ ಗುಣವನ್ನು ಚಿಂತಿಸೋದ್ರಿಂದ ಆ ಗುಣದಲ್ಲಿ ಏನ್ ವ್ಯತ್ಯಾಸ ಇಲ್ವಲ್ಲ ಅಂತ ಪ್ರಶ್ನೆ. ಅದಕ್ಕೆ ಇಲ್ಲ, ಅದರಲ್ಲಿ ಒಂದು ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಅಂದ್ರೆ ಬ್ರಹ್ಮದೇವರಿಗೆ ದೇವರಲ್ಲಿ ಪೂರ್ಣವಾದ ಪೂರ್ಣತ್ವ ಕಾಣುತ್ತೆ, ಅವ್ರಿಗೆ ಸ್ವಲ್ಪ ಅಲ್ಲ ಜಾಸ್ತಿ ಪೂರ್ಣತ್ವ ಕಾಣುತ್ತೆ ದೇವರಲ್ಲಿ, ಅಂದ್ರೆ ದೇವರ ಗುಣಗಳಲ್ಲಿ. ಇನ್ನು ಮನುಷ್ಯರಿಗೆ ಅಷ್ಟೊಂದು ಪೂರ್ಣತ್ವ ಕಾಣಲ್ಲ ದೇವರಲ್ಲಿ, ಸ್ವಲ್ಪ ಕಾಣುತ್ತೆ. ಹಾಗಾದೇನಾಯ್ತು, ದೇವರ ಗುಣವನ್ನ ಉಪಾಸನೆ ಮಾಡ್ತಾರೆ ನಿಜ ಯಾರು, ಬ್ರಹ್ಮದೇವರು ಮತ್ತೆ ಅವ್ರಿಗಿಂತ ಬೇರೆಯವರು. ಬೇರೆ ಮನುಷ್ಯರು ಉಪಾಸನೆ ಮಾಡ್ತಾ ಕಡಿಮೆ ಪೂರ್ಣತ್ವ ಗೊತ್ತಾಗತ್ತೆ ಗುಣಗಳಲ್ಲಿ. ಯಾಕೆ ಭಗವಂತನ ಗುಣಗಳಲ್ಲಿ ಪೂರ್ಣತೆ ಅನ್ನೋದು ಇವ್ರಿಗೆ ಗೊತ್ತಾಗಲ್ಲ. ಹಾಗಾದ್ರೆ ಏನ್ ತಿಳ್ಕೊಂಡು, ದೇವರ ಗುಣಗಳು ಅಲ್ಪ, ಅದು ಪೂರ್ಣ ಆಗಿದ್ದು ಆ ಪೂರ್ಣತೆಯಲ್ಲಿ ಕಡಿಮೆ ಅನ್ನೋದಿದೆ, ಅಲ್ಪ ಪೂರ್ಣತ್ವ ಅಂತ ಕರೀತಾರೆ ಅದನ್ನ. ಆದ್ರೆ ಬ್ರಹ್ಮದೇವರಿಗೆ ಹಾಗಲ್ಲ, ಪರಿಪೂರ್ಣವಾದ ಪೂರ್ಣತ್ವವನ್ನ ತಿಳ್ಕೊಂಡಿದ್ದಾರೆ. ಸರಿ, ಇದರಿಂದ ಏನಾಯ್ತು ಅಂದ್ರೆ ಯಾರಿಗೆ ಜಾಸ್ತಿ ಪೂರ್ಣತ್ವ ಕಾಣ್ತಾ ಇದೆ ದೇವರ ಒಂದೊಂದು ಗುಣಗಳಲ್ಲಿ, ಅವರ ಉಪಾಸನೆ ಮಿಥ್ಯೋಪಾಸನೆ ಆಯ್ತು. ಅವ್ರು ಮಾಡಿದ್ ಸರಿ ಇಲ್ಲ ಅಂತ. ಯಾಕೆ, ಎಲ್ಲರಿಗೂ ಒಂದೇ ತರ ಕಂಡ್ರೆ ಸರಿ, ಒಬ್ಬೊಬ್ರಿಗೂ ಒಂದೊಂದು ಕಾಣ್ತಾ ಇದೆ. ದೇವರ ಆನಂದ ಜ್ಞಾನ ಇದರೆಲ್ಲ ಗುಣಗಳನ್ನು ನೋಡಿದಾಗ ಒಬ್ಬನಿಗೆ ಜ್ಞಾನದಲ್ಲಿ ಪೂರ್ಣತೆ ಕಾಣ್ತಾ ಇಲ್ಲ. ಯಾಕೆ ದೇವರ ಜ್ಞಾನ ತಿಳಿಯೋ ಶಕ್ತಿ ಇವನಿಗಿಲ್ಲ ಎಷ್ಟು ಅಂತ. ಹಾಗಾಗಿ ಅಂತಹ ಜ್ಞಾನದಲ್ಲಿ ಪೂರ್ಣತೆನೇ ಸ್ವಲ್ಪ ಕಾಣ್ತಾ ಇದೆ, ಪೂರ್ಣವಾಗಿ ಕಾಣ್ತಾ ಇಲ್ಲ. ರುದ್ರದೇವರಿಗೆ ಪೂರ್ಣತೆ ಜಾಸ್ತಿ ಕಾಣ್ತಾ ಇದೆ, ಅವರಿಗಿಂತ ವಾಯುದೇವರಿಗೆ ಇನ್ನೂ ಜಾಸ್ತಿ. ಬ್ರಹ್ಮದೇವರಿಗೂ ಅಷ್ಟೇ, ವಾಯುದೇವರ ಥರನೇ. ಲಕ್ಷ್ಮೀ ದೇವಿಗಂತೂ ಪರಮಾತ್ಮನ ಗುಣದಲ್ಲಿ ಅತೀವ ಪೂರ್ಣತೆ, ಅಷ್ಟು ಲಕ್ಷ್ಮೀ ದೇವಿ ಹೇಗ್ ಕಾಣ್ತಾ ಇದ್ದಾಳೋ ಹಾಗಿನ್ಯಾರು ಕೂಡ ಕಂಡಿಲ್ಲ. ಹಾಗಾಗಿ ಏನಾಯ್ತು, ಯಾರ್ಯಾರು ಈ ಭೂಮಗುಣ ಉಪಾಸನೆ ಮಾಡ್ತಾರೋ ಅದ್ ಯಾವ್ದು ಸರಿ ಇಲ್ಲ ಅಂತ ಆಯ್ತು. ಯಾಕೆ ಒಂದೇ ತರ ತೋರ್ತಾ ಇರಲ್ಲ, ಬೇರೆ ಬೇರೆ ತರ ತೋರ್ತಾ ಇದೆ ಅಂತ. ಅದಕ್ಕೆ ಇಲ್ಲಿ ಕಾರಣವನ್ನು ಕೊಡ್ತಾರೆ, ಅಕಲ್ಪನಾ ಅಂತ ಕಾರಣ ಕೊಡ್ತಾರೆ. ಅಕಲ್ಪನಾ ಅಂದ್ರೆ ನಿಜವಾದ ಪ್ರಮಾಣ ಇಲ್ಲ, ಭೂಮ ಅನ್ನೋ ಗುಣ ಒಂದೇ ತರ ಇದೆ ಅಂತ ಹೇಳಿಕ್ ಯಾವುದೇ ರೀತಿ ಪ್ರಮಾಣ ಇಲ್ಲ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ಹಾಗಲ್ಲ, ನಿಮ್ಮ ನಿಮ್ಮ ಯೋಗ್ಯತೆ ಹೇಗಿದೆಯೋ ಹಾಗೆ ಭೂಮತ್ವ ಅನ್ನೋ ಗುಣದಲ್ಲೂ ತಾರತಮ್ಯ ಒಪ್ಲೇಬೇಕು ಅಂತ. ಅದ್ ಹೇಗೆ, ಇದೊಂದು ಶ್ಲೋಕ ಕೊಟ್ಟಿದೆ. ಯಾವಾನೇವಾಧಿಕಾರೇಶು ವಿಶೇಷೋ ನೂನಯೇವಹಿ ತಥೋ ಭೂಮತ್ವ ದೃಷ್ಟೌ ಚ ಬ್ರಹ್ಮಾದೀನಾಂ ಪೃಥಕ್ ಪೃಥಕ್ ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಇಷ್ಟು, ಯಾರ್ಯಾರು ದೇವರ ಉಪಾಸನೆಯನ್ನ ಮಾಡ್ತಾರೆ ಅವರಿಗೆ ಭೂಮ ಗುಣ ಒಂದೇ ತರ ತೋರತ್ತೆ ಅಂತ ಒಪ್ಪಬೇಕು, ಯಾವುದೇ ವಿಶೇಷ ಒಪ್ಲಿಕ್ ಬರಲ್ಲ ಅಂತ ನೀವು ಪೂರ್ವ ಪಕ್ಷ ಮಾಡಿದ್ರಿ. ಆದ್ರೆ ಸರಿ ಇಲ್ಲ. ಯಾಕಂದ್ರೆ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು ಅಂತ ಹೀಗೆ ಒಬ್ಬೊಬ್ಬರ ಯೋಗ್ಯತೆ ನೋಡ್ತಾ ಹೋದ ಹಾಗೆ ಅವರಿಗೆ ತಾವು ನೋಡಿದ ಗುಣಗಳಲ್ಲೂ ಕೂಡ ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಬೇರೆ ಬೇರೆನ ಕಾಣೋದು. ಈಗ ದೇವರ ರೂಪ ಪ್ರಹ್ಲಾದರಾಜರು ನೋಡಿದ ಹಾಗೆ ಬೇರೆಯವ್ರು ನೋಡ್ಲಿಕ್ಕೆ ಸಾಧ್ಯ, ಅವರಿಗಿಂತ ಕೆಳಗಿನ ಕಕ್ಷೆಯಲ್ಲಿರೋರು ಇಲ್ಲ. ಅದು ಪ್ರಹ್ಲಾದ ಹೇಗೆ ನರಸಿಂಹ ರೂಪವನ್ನು ನೋಡಿದ್ನೋ ಅದು ಪ್ರಹ್ಲಾದರಿಗೆ ಮಾತ್ರ ಸಾಧ್ಯ, ಬೇರೆಯವರಿಗೆ ಸಾಧ್ಯ ಇಲ್ಲ. ಹೀಗೆ ಒಬ್ಬೊಬ್ಬರಿಗೂ ಕೂಡ ತಮ್ಮ ತಮ್ಮ ಯೋಗ್ಯತೆ ಅನುಗುಣವಾಗಿ ಎಷ್ಟು ಕಾಣಬೇಕೋ, ಎಷ್ಟು ಗುಣಗಳು ತೋರ್ಬೇಕೋ ಯಾವ ಪರಿಮಾಣದಲ್ಲಿ ಅಷ್ಟು ಮಾತ್ರ ತೋರುತ್ತೆ. ಅದಕ್ಕಿಂತ ವ್ಯತ್ಯಾಸವಾಗಿ ತೋರಲ್ಲ, ಕಡಿಮೆನೂ ತೋರಲ್ಲ. ಅವನ ಯೋಗ್ಯತೆ ಎಷ್ಟಿದೆಯೋ ಅಷ್ಟಂತೂ ತೋರುತ್ತೆ, ಅವನಿಗಿಂತ ಕಡಿಮೆ ಅಂತೂ ತೋರಲ್ಲ, ಜಾಸ್ತಿ ಅಂತೂ ತೋರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಯೋಗ್ಯತೆಗೆ ಅನುಗುಣವಾಗಿ ಬ್ರಹ್ಮಾದಿ ದೇವತೆಗಳಲ್ಲಿ ಏನ್ ಕಂಡಿದೆ ಅಂತಂದ್ರೆ ತಾರತಮ್ಯವಾಗಿ ಭಗವಂತನ ಗುಣದಲ್ಲಿ ಪೂರ್ಣತೆಯನ್ನ ಕಾಣ್ತಾರೆ ಅನ್ನೋದು ಕಂಡಿದೆ. ಅದನ್ನ ಉದಾಹರಿಸ್ತಾರೆ. ಉದಾಹರಣೆಗೆ ಉಪಾಸಕರ ಯೋಗ್ಯತೆ, ಯಾವ ಯಾವ ಗುಣವನ್ನ ಯಾರ್ಯಾರು ಉಪಾಸನೆ ಮಾಡ್ತಾರೆ ಅನ್ನೋದು ಡಿಪೆಂಡ್. ಈ ಬ್ರಹ್ಮದೇವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ದೇವರಲ್ಲಿ ಕಾಣುವಂತಹ ಪೂರ್ಣತೆ ಅದು ಬೇರೆನೆ. ಅದೇ ಇಂದ್ರದೇವ್ರು ಮಾಡ್ಬೇಕಾದ್ರೆ ಇನ್ನೊಂದ್ ರೀತಿ ಪೂರ್ಣತೆ. ಮನುಷ್ಯರಿಗೆ ಬರೋ ಅಷ್ಟೊತ್ತಿಗೆ ಅದು ಪೂರ್ಣತೆನೇ ಅನ್ಸಲ್ಲ, ಆದ್ರೆ ಇವರು ತಮ್ಮ ಯೋಗ್ಯತೆಗೆ ತಕ್ಕಾಗ ಅದು ಪೂರ್ಣ ಅಂತ ಅನ್ಕೊಂಡಿರ್ತಾರೆ. ಅಷ್ಟು ಕಡಿಮೆ ಮನುಷ್ಯರ ತನಕ ಬರೋ ಅಷ್ಟೊತ್ತಿಗೆ. ಇದು ಹೇಗೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಈಗ ಸಂವತ್ಸರ ಅಂದ್ರೆ ಒಂದ್ ವರ್ಷ, ತಿಂಗಳು, ದಿನ, ಕ್ಷಣ, ಲವ ಅಂತೆಲ್ಲ ಈ ಕಾಲದಲ್ಲಿ ಒಂದೊಂದು ಶಬ್ದ ಕರೀತಾ ಹೋಗ್ತಾರೆ. ಈ ಎಲ್ಲ ಶಬ್ದಗಳು ಎಲ್ಲಿ ತನಕಿದೆ, ಈ ಶಬ್ದಗಳು ಹೇಳ್ತಾ ಇದ್ರೆ ಅದು ಹೋಗ್ತಾನೆ ಇರುತ್ತೆ. ಯಾಕೆಂದ್ರೆ ಕಾಲಕ್ಕೆ ಮಿತಿ ಇಲ್ಲ, ಕಾಲಕ್ಕೆ
ಮಿತಿ ಇಲ್ಲದೆ ಇರೋದ್ರಿಂದಲೇ ಅದು ಕೊನೆವರೆಗೂ ಬೆಳೀತಾ ಹೋಗ್ತಾನೆ ಇರುತ್ತೆ. ಅದನ್ನ ಕಾಲಾನಂತ್ಯ ಅಂತ ಕರಿತೀವಿ. ಹಾಗೆ ವರ್ಷಗಳೆಷ್ಟು? ಅದು ವರ್ಷ, ಈ ವರ್ಷ ಬಂತು, ಮುಂದಿನ ವರ್ಷ ಬಂತು, ಇನ್ ಮುಂದಿನ ವರ್ಷ ಬಂತು, ಈಗ ವರ್ಷಗಳು ಮುಂದೆ ಹೋಗ್ತಾನೆ ಇರುತ್ತೆ. ಆ ವ್ಯಕ್ತಿ ಇರೋದಿಲ್ಲ ಅಷ್ಟೇ, ಅವ್ನಿಗೆ ಎಷ್ಟು ಆಯುಷ್ಯ ಐತೋ ಅಷ್ಟಿರ್ತಾನೆ. ಹಾಗಂತ ಅವನು ಹೋದ್ಮೇಲೆ ಮತ್ತೆ ಕಾಲ ಮುಂದುವರಿಯಲ್ಲ ಅಂತಿಲ್ಲ. ಕಾಲಚಕ್ರ ಉರುಳ್ತಾ ಇರುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ. ಅದರಿಂದ ಕಾಲ, ದಿನಗಳ ಅನಂತ್ಯನೂ ಅಷ್ಟೇ. ದಿನ ಇವತ್ ಕಳೀತಾ ನಾಳೆ ಇನ್ನೊಂದು ದಿನಗಳು ಹಾಗೆ ಕಳೀತಾ ಹೋಗುತ್ತೆ. ಹಾಗಾದ್ರೆ ಎಲ್ಲಾ ಕಾಲದ ಪ್ರಭೇದಗಳಲ್ಲಿ, ಅದು ದಿನ ಆಗ್ಲಿ, ವರ್ಷ ಆಗ್ಲಿ, ಕ್ಷಣ ಆಗ್ಲಿ, ಲವ ಆಗ್ಲಿ, ಯಾವ್ದಾರಾಗ್ಲಿ, ಅದರಲ್ಲಿ ತಾರತಮ್ಯವನ್ನ ಒಪ್ಲೇಬೇಕು. ಹಾಗೆ ಭೂಮತ್ವ ಅನ್ನೋ ಗುಣದಲ್ಲೂ ಕೂಡ ತಾರತಮ್ಯವನ್ನ ಒಪ್ಲೇಬೇಕು ಅಂತ. ಯಾಕೆ? ಭೂಮತ್ವ ಗುಣ ಅದು ಬ್ರಹ್ಮದೇವರ ಹತ್ರ ಬಂದಾಗ ಜಾಸ್ತಿ ಇರ್ಬೋದು, ಅವ್ರು ಚಿಂತಿಸೋದು. ಅದೇ ಇಂದ್ರದೇವರ ಹತ್ರ ಬಂದಾಗ ಒಂದು, ಅದೇ ಪ್ರಹ್ಲಾದ ರಾಜರ ಹತ್ರ ಬಂದಾಗ ಮತ್ತೊಂದು, ಅದೇ ಗಂಗೆ ಹತ್ರ ಬಂದಾಗ ಮತ್ತೊಂದು. ಹೀಗೆ ಒಬ್ಬೊಬ್ಬ ದೇವತೆಗಳಲ್ಲಿ ಒಂದೊಂದ್ ರೀತಿ ಆ ಗುಣ ಬರ್ತಾ ಬರ್ತಾ ಅದು ಕಡಿಮೆ ಆಗ್ಬಹುದು, ಜಾಸ್ತಿ ಆಗ್ಬಹುದು, ಅಂತೂ ಬೆಳಿತಾನೆ ಇರುತ್ತೆ. ಅದಕ್ಕೆ ಮಿತಿ ಇಲ್ಲ. ಈಗ ಪರಮಾತ್ಮನ ಬಗ್ಗೆನೂ ಕೂಡ ಒಂದು ಉದಾಹರಣೆ ಕೊಡ್ತಾರೆ. ಏನಂತ? ಅನಂತ ಕೋಟಿ ಸೂರ್ಯ ಪ್ರಕಾಶ ಅಂತೆ. ದೇವರನ್ನು ನೋಡಿದಾಗ ಕೆಲವ್ರಿಗೆ ಏನ್ ಅನ್ಸತ್ತೆ ಅಂದ್ರೆ, ಅನಂತ ಕೋಟಿ ಸೂರ್ಯಗಳ ಕಾಂತಿ ಎಷ್ಟೋ ಅಷ್ಟು ದೇವರ ಕಾಂತಿ ಅಂತ. ಅನಂತ ಕೋಟಿ ಸೂರ್ಯಗಳ ನೋಡ್ಲಿಕ್ಕೆ ಸಾಧ್ಯನ? ಎಲ್ರಿಗೂ ಸಾಧ್ಯ ಇಲ್ಲ. ಅದು ಅನಂತ ಕೋಟಿ ಸೂರ್ಯನ ಪ್ರಕಾಶ ಅದು ದೇವರಲ್ಲಿದೆ ಅಂತ ಕೆಲವರು ನೋಡ್ತಾರೆ. ಕೆಲವ್ರು ಏನಂತಾರೆ, ಇಲ್ಲ ಇಲ್ಲ, ದೇವರಲ್ಲಿ ಲಕ್ಷ ಸೂರ್ಯನ ಕಾಂತಿ ಇದೆ ಅಂತ ಕೆಲವರು ಧ್ಯಾನ ಮಾಡ್ತಾರೆ. ಕೆಲವರು ಇಲ್ಲ, 1000 ಸೂರ್ಯ ಪ್ರಕಾಶ ಇದೆ ಅಂತ. ದೇವರ ಪ್ರಕಾಶ ಯಾವತ್ತೂ ಒಂದೇ. ದೇವರಲ್ಲಿರೋ ಮುಖದ ಕಾಂತಿ, ದೇಹದ ಕಾಂತಿ ಯಾವತ್ತೂ ಒಂದೇ. ಒಂದೇ ವಸ್ತುವನ್ನ ಇವರಿವರು ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಬೇರೆ ಬೇರೆ ತರ ತಿಳ್ಕೊಳ್ತಾರೆ ಅಷ್ಟೆ. ಹಾಗಾಗಿ ಪೂರ್ಣತ್ವ ಅನ್ನೋದನ್ನ ಧ್ಯಾನ ಮಾಡ್ಲೇಬೇಕು. ಆದ್ರೆ ಅದು ವ್ಯತ್ಯಾಸ ಆಗೋದಿಲ್ಲ, ಅದು ಒಂದೇ ರೀತಿ ಇರುತ್ತೆ. ಆದ್ರೆ ಮಾಡುವಂತ ಉಪಾಸಕರು ಅದನ್ನ ವ್ಯತ್ಯಾಸವಾಗಿ ಮಾಡ್ತಾ ಇರ್ತಾರೆ ಅಷ್ಟೇ. ಹಾಗಾಗಿ ಇದ್ಯಾವ್ದು ಸುಳ್ಳು ಉಪಾಸನೆ ಅಂತ ಆಗಲ್ಲ, ವಿಘ್ನೋಪಾಸನೆ ಅಂತ ಕರಿಬಾರ್ದು. ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ತಾವು ಆ ಭಗವಂತನ ಗುಣಗಳಿನ ಪೂರ್ಣತೆಯನ್ನು ತಿಳ್ಕೊಳ್ತಾರೆ ಅಂತ. ಇಷ್ಟು ಇದಕ್ಕರ್ಥ. ಇನ್ನು ಇಲ್ಲಿ ಬರುವಂತ ಬ್ರಹ್ಮಸೂತ್ರ, ಓಂ ನಾನಾ ಶಬ್ದಾದಿ ಭೇದಾತ್ ಓಂ ಅಂದ್ರೆ ಭೂಮ ಅನ್ನೋ ಗುಣ ತಮ್ಮ ತಮ್ಮ ಯೋಗ್ಯತೆ ಅನುಸಾರವಾಗಿ ನಾನಾ ಶಬ್ದಾದಿ ಭೇದ, ಅಲ್ಲಿ ನಾನಾ ಅಂತಂದ್ರೆ ಅನೇಕ ಪ್ರಕಾರದಿಂದ ಧ್ಯಾನ ಮಾಡ್ಬೇಕಂತೆ ಭೂಮ ಅನ್ನೋ ಗುಣವನ್ನ. ಯಾಕೆಂದ್ರೆ ಈ ವಿಷಯದಲ್ಲಿ ಪ್ರತ್ಯಕ್ಷ, ಅನುಮಾನ ಅಥವಾ ಅನೇಕ ಪ್ರಮಾಣಗಳಿದೆ ಅಂತ. ಇಷ್ಟು ಇಲ್ಲಿಗೆ ಈ ಭೂಮಾಧಿಕರಣ ಮುಕ್ತಾಯ ಆಯ್ತು. ಇನ್ನು ಮುಂದೆ ವಿಕಲ್ಪಾಧಿಕರಣಂ ಅಂತ ಹೊಸ ಅಧಿಕರಣ. ಈ ಅಧಿಕರಣದಲ್ಲಿ ಏನ್ ವಿಷಯ? ಧ್ಯಾನವೇ ವಿಷಯ, ಧ್ಯಾನದ ಬಗ್ಗೆನೇ ಚರ್ಚೆ. ತದ್ವಿಜಿಜ್ಞಾಸಸ್ವ ಅಂತ ಒಂದು ವಾಕ್ಯ ಇದೆ. ಇದ್ರಲ್ಲಿ ಏನ್ ಹೇಳಿದ್ದಾರೆ? ಅದನ್ನ ವಿಚಾರ ಮಾಡಿ ಅಂತ ಹೇಳಿದ್ದಾರೆ. ಯಾವುದನ್ನ ವಿಚಾರ ಮಾಡಿ ಅಂತ ಹೇಳಿಲ್ಲ. ಇದನ್ನ ಹೇಗ್ ಬೇಕಾದ್ರೂ ಕೂಡಿಸ್ಕೊಬಹುದು. ಇದನ್ನ ಹೇಗ್ ಕೂಡಿಸೋಣ ಅಂದ್ರೆ, ಇವಾಗ ಸಂಶಯ ಬಂತು ಒಬ್ಬನಿಗೆ. ಏನು? ಈಗ ಬಿಂಬರೂಪದ ಉಪಾಸನೆ ಅಷ್ಟೇ ಮಾಡಬೇಕೋ, ಬಿಂಬರೂಪ ಬಿಟ್ಟು ಬೇರೆದರ ಉಪಾಸನೆಯನ್ನು ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ಸಂಶಯ ಬಂದಾಗ ಉತ್ತರ ಕೊಡ್ತಾರೆ, ಇಲ್ಲ, ಪ್ರತಿಯೊಬ್ಬ ವ್ಯಕ್ತಿ ತಾನು ಮೋಕ್ಷ ಪಡಿಬೇಕು ಅಂತ ಆದ್ರೆ ಬಿಂಬರೂಪ ಉಪಾಸನೆ ಮಾಡ್ಲೇಬೇಕು. ಅದನ್ನ ಬಿಂಬರೂಪ ಉಪಾಸನೆ ಮಾಡಿದ್ರೆ ಮಾತ್ರ ಅವನಿಗೆ ಮೋಕ್ಷ ಸಿಗತ್ತೆ, ಇಲ್ಲಾಂದ್ರೆ ಮೋಕ್ಷ ಸಿಗಲ್ಲ. ಅಲ್ಲ, ಹಾಗಾದ್ರೆ ಬೇರೆ ರೂಪದ ಉಪಾಸನೆ ಮಾಡ್ಬೇಕೋ ಬೇಡವೋ? ಇಲ್ಲ, ಬೇರೆ ರೂಪದ ಉಪಾಸನೆಯನ್ನು ಕೂಡ ಮಾಡಬೇಕು. ಯಾಕೆ ಮಾಡ್ಬೇಕು ಅಂದ್ರೆ ಮೋಕ್ಷಕ್ಕೋಸ್ಕರ ಮಾಡ್ಬೇಕು ಅಂತ ಹೇಳ್ಬೇಡಿ. ಬೇರೆ ಬೇರೆ ಫಲಗಳು, ಸ್ವರ್ಗ ಬೇಕಾ, ಇನ್ನೊಂದ್ ಬೇಕಾ, ಅದಕ್ಕೋಸ್ಕರ ಬೇರೆ ರೂಪಗಳನ್ನ ಚಿಂತಿಸಿ ಧ್ಯಾನ ಮಾಡಿ ಅಂತ ಹೇಳ್ದಾಗಾಯ್ತು. ಆದ್ರೆ ಒಬ್ಬ ಮೋಕ್ಷಕ್ಕೆ ಹೋಗೋನ್ ಮಾತ್ರ, ಅವ್ನ್ ಮುಮುಕ್ಷು ಅಂತ ಆದ್ರೆ ಬಿಂಬರೂಪದ ಧ್ಯಾನ ಮಾತ್ರ ಮಾಡ್ಬೇಕು ಹೊರತು ಬೇರೆ ರೂಪಗಳ ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ ಅಂತ ಪೂರ್ವಪಕ್ಷ ಬಂತು. ಹಾಗಾದ್ರೆ ಮೋಕ್ಷಕ್ಕೆ ಹೋಗುವಂತಹ ವ್ಯಕ್ತಿ, ಮೋಕ್ಷಾಪೇಕ್ಷೆಯಾದ ವ್ಯಕ್ತಿ, ತಾನು ಬಿಂಬರೂಪವನ್ನ ಬಿಟ್ಟು ಬೇರೆ ರೂಪಗಳ ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಈಗ ಎಲ್ರಿಗೂ ಮೋಕ್ಷ ಬೇಕು ಅಂತ ಬಯಕೆ ಇರುತ್ತೆ. ಅಂಥವ್ರು ಏನ್ ಮಾಡ್ಬೇಕು? ಬಿಂಬರೂಪಕ್ಕಿಂತ ಬೇರೆ ರೂಪಗಳ ಧ್ಯಾನವನ್ನ ಅವ್ರು ಮಾಡ್ಲೇಬಾರ್ದು. ಯಾಕೆ? ಶುದ್ಧ ವೈರೂಪ್ಯ ಅಂತ ಹೇಳ್ತಾರೆ. ಅಂದ್ರೆ ಮೋಕ್ಷ ಸಾಧನಕ್ಕೆ ಬೇರೆ ರೂಪಗಳ ಅವಶ್ಯಕತೆ ಇಲ್ಲ. ಈಗ ನರಸಿಂಹ, ರಾಮ ಇತ್ಯಾದಿಗಳ ರೂಪದ ಅವಶ್ಯಕತೆ ಇಲ್ಲ. ಅವನು ಒಂದ್ ವೇಳೆ ಅದೆಲ್ಲ ಬಿಂಬರೂಪ ಆಗಿಲ್ದೆ ಇದ್ರೆ, ಈಗ ಒಳಗಡೆ ಇರುವಂತ ಆ ಹೃದಯದ ಒಳಗಡೆ ಇರೋ ದೇವರ ರೂಪ, ಆ ಬಿಂಬ ರೂಪ ಒಂದ್ ವೇಳೆ ನರಸಿಂಹನೇ ಆಗಿದ್ರೆ ಆಗ ನರಸಿಂಹನ ರೂಪ ಚಿಂತನೆ ಮಾಡ್ಲೇಬೇಕು, ಇಲ್ಲ ಮೋಕ್ಷ ಸಿಗಲ್ಲ ಅವನಿಗೆ. ಒಂದ್ ವೇಳೆ ಒಳಗಡೆ ಕೃಷ್ಣ ಆಗಿತ್ತು ಬಿಂಬರೂಪ, ಹೊರಗಡೆ ನರಸಿಂಹನ ದರ್ಶನ ಆಯ್ತು, ಉಪಯೋಗ ಇಲ್ಲ. ನರಸಿಂಹ ರೂಪದಿಂದ ಬೇರೆ ಬೇರೆ ಫಲ ಸಿಗ್ಬಹುದು, ಆದ್ರೆ ಮೋಕ್ಷ ಅಂತೂ ಆ ರೂಪದಿಂದ ಅವನಿಗಿಲ್ಲ. ಯಾಕೆ? ತನ್ನ ಹೃದಯದ ಬಲಗಡೆ ಆ ರೂಪದಿಂದ ಭಗವಂತ ಇಲ್ಲ. ಆದ್ರಿಂದ ಅಂತೂ ಶುದ್ಧ ವೈರೂಪ್ಯ, ಶುದ್ಧ ಅಂದ್ರೆ ಮೋಕ್ಷ,
ಆ ಮೋಕ್ಷಕ್ಕೆ ಸಾಧನವಾಗಿ ಉಪಾಸನೆ ಬೇಕು. ಆದ್ರೆ ಉಪಾಸನೆ ವ್ಯತ್ಯಾಸ ಆಯ್ತು, ವಿರೂಪತೆ ಆಯ್ತು, ಬೇರೆ ರೀತಿಯ ಉಪಾಸನೆ ಆಯ್ತು. ಬೇರೆ ರೀತಿಯ ಉಪಾಸನೆ ಅಂದ್ರೆ ಬಿಂಬೋಪಾಸನೆಯನ್ನ ಬಿಟ್ಟು ಬೇರೆ ಅದನ್ನ ಉಪಾಸನೆ ಮಾಡ್ದ ಅಂತ ಆಯ್ತು. ಆದ್ರೆ ಇದ್ರ ಉಪಯೋಗ ಇಲ್ಲ. ಅಷ್ಟೇ ಅಲ್ಲ, ಅವಿಘ್ನತ ಅಂತ ಒಂದು ಹೇಳ್ತಾರೆ, ಇದಕ್ಕೆ ಉತ್ತರ ಕೊಡ್ತಾರೆ. ಅವಿಘ್ನತ ಅಂದ್ರೆ ಉಪಾಸನೆ ಮಾಡಿದಾಗ ಅನೇಕ ದೋಷಗಳು ಪ್ರತಿಬಂಧಕವಾಗಿರುತ್ತೆ, ಅನೇಕ ಪಾಪಗಳು, ಅದನ್ನ ಪರಿಹಾರ ಮಾಡೋದು ಅಂತ ಒಂದು ಸಿದ್ಧಾಂತ ಉತ್ತರ ಕೊಡ್ತಾರೆ. ಇದಕ್ಕೇನ್ ಅರ್ಥ ಅಂತ ನೋಡೋಣ. ಈಗ ಬಿಂಬರೂಪ ಧ್ಯಾನ ಮಾಡಿದ್ರೆ ಮಾತ್ರ ಮೋಕ್ಷ, ಬೇರೆ ಅದನ್ನ ಧ್ಯಾನ ಮಾಡಿದ್ರೆ ಮೋಕ್ಷ ಇಲ್ಲ ಅಂತ ಎಲ್ಲ ಹೇಳಿದ್ರಿ. ಆದ್ರೆ ನಮಗ್ ಪ್ರಶ್ನೆ ಏನಂದ್ರೆ, ಈಗ ಬಿಂಬರೂಪ ಧ್ಯಾನ ಮಾಡ್ಬೇಕಾದ್ರೂ ಅನೇಕ ವಿಘ್ನಗಳು ಬರುತ್ತಲ್ಲ. ಬಿಂಬರೂಪ ಧ್ಯಾನ ಮಾಡಿದ ಮೇಲೆ ಸರಿಯಾಗಿ ಅವನು ಮೋಕ್ಷ ಸಿಗ್ಬೋದು ನಿಜ, ಆದ್ರೆ ಬಿಂಬರೂಪ ಧ್ಯಾನ ಮಾಡ್ಬೇಕಾದ್ರೇನೆ ವಿಘ್ನಗಳು ಬೇಕಾದಷ್ಟು ಬರುತ್ತಲ್ಲ. ಆ ವಿಘ್ನಗಳನ್ನ ಕಳೆಯೋದು ಯಾವುದು? ಬೇರೆ ಬೇರೆ ರೂಪಗಳ ಧ್ಯಾನ. ಹಾಗಾಗಿ ಬೇರೆ ಬೇರೆ ರೂಪಗಳನ್ನು ಯಾಕೆ ಧ್ಯಾನ ಮಾಡ್ಬೇಕು ಅಂದ್ರೆ ವಿಘ್ನ ಪರಿಹಾರಕ್ಕೋಸ್ಕರ. ವಿಘ್ನ ಪರಿಹಾರ ಆದ್ಮೇಲೆ ಬಿಂಬರೂಪದ ಧ್ಯಾನವನ್ನ ಅವನಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾದ್ರೆ ಪ್ರಯೋಜನ ಇದೆ. ನರಸಿಂಹ, ಹಯಗ್ರೀವ ಮೊದಲಾದ ಭಗವಂತನ ರೂಪಗಳ ಉಪಾಸನೆಗೆ ಪ್ರಯೋಜನ ಇದೆ. ಏನ್ ಪ್ರಯೋಜನ? ಮೋಕ್ಷಕ್ಕಾಗಿ ಬಿಂಬೋಪಾಸನೆ ಮಾಡೋನ್ಗೆ ಬರೋ ವಿಘ್ನವನ್ನ ಕಳೆಯೋದು ಅವುಗಳ ಉಪಾಸನೆ ಮಾಡೋ ಪ್ರಯೋಜನ. ಹಾಗಾಗಿ ಬಿಂಬರೂಪಕ್ಕಿಂತ ಬೇರೆ ರೂಪಗಳನ್ನು ಉಪಾಸನೆಯನ್ನ ಮಾಡ್ಲೇಬೇಕು, ಇಲ್ಲಾಂದ್ರೆ ವಿಘ್ನಗಳ ಪರಿಹಾರ ಆಗೋದಿಲ್ಲ. ಆದ್ರಿಂದ ಯಾರಿಗೆ ತನ್ನ ಪಾಪಗಳ ನಿವೃತ್ತಿ, ತನ್ನ ವಿಘ್ನಗಳ ನಿವೃತ್ತಿ ಆಗಬೇಕು ಅಂತ ಇಷ್ಟ ಇದೆಯೋ ಅವನು ಕೇವಲ ಬಿಂಬರೂಪವನ್ನಷ್ಟೇ ಅಲ್ಲ, ಬೇರೆ ರೂಪಗಳನ್ನು ಕೂಡ ಧ್ಯಾನ ಮಾಡೇ ಮಾಡ್ತಾನೆ. ಆದ್ರಿಂದ ಅಪೇಕ್ಷೆ ಇದೆಯೋ ಇಲ್ವೋ ಅಂತೂ ಅವನು ಬಿಂಬೋಪಾಸನೆ ಮಾಡಿದ ಕೂಡಲೇ ಎಲ್ಲ ಆಗಲ್ಲ. ಯಾಕಂದ್ರೆ ಬಿಂಬೋಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ ಫಸ್ಟ್ ಸರಿಯಾಗಿ. ಬಿಂಬೋಪಾಸನೆಯನ್ನ ಮಾಡ್ಬೇಕು ಅಂತ ಆದ್ರೆ ಅವನು ಸರಿಯಾಗಿ ಬೇರೆ ರೂಪಗಳ ಧ್ಯಾನ ಮಾಡಿರ್ಬೇಕು. ಅದು ಮಾಡಿದಾಗ ಅವನಿಗೆ ವಿಘ್ನಗಳ ಪರಿಹಾರ ಆಗುತ್ತೆ. ಆಗ ಅವನು ಬಿಂಬರೂಪ ಧ್ಯಾನ ಮಾಡಿ ತಾನು ಮೋಕ್ಷಕ್ಕೆ ಹೋಗ್ಬೋದು. ಇಷ್ಟು ಇಲ್ಲಿ ನಿರೂಪಣೆ ಮಾಡಿದ ವಿಷಯ. ಇಲ್ಲಿ ಸೂತ್ರದ ಅರ್ಥವನ್ನ ಗಮನಿಸೋಣ. ಓಂ ವಿಕಲ್ಪೋ ವಿಶಿಷ್ಟ ಫಲತ್ವಾತ್ ಓಂ ಅಂತ ಬ್ರಹ್ಮಸೂತ್ರ. ವಿಕಲ್ಪ ಅಂದ್ರೆ ವಿಕಲ್ಪ ಮಾಡ್ಲೂಬಹುದು, ಮಾಡ್ದೇನೋ ಇರಬಹುದು. ಈ ತರ ವಿಕಲ್ಪ ಅಲ್ಲ. ಅಂದ್ರೆ ಬಿಂಬರೂಪವನ್ನ ಬಿಟ್ಟು ಬೇರೆ ನರಸಿಂಹ, ಹಯಗ್ರೀವ ಮೊದಲಾದ ರೂಪಗಳ ಧ್ಯಾನ ಮಾಡಬಹುದು, ಮಾಡ್ದೇನೋ ಇರಬಹುದು ಅಂತ ಎರಡು ರೀತಿ ಇದೆ. ಆದ್ರೆ ವಿಕಲ್ಪ ಮಾಡಬೇಡಿ. ವಿಕಲ್ಪ ಅನ್ನೋ ಶಬ್ದವನ್ನ ಈ ಎರಡು ಅರ್ಥದಲ್ಲಿ ಬಳಸ್ತಾರೆ. ಅಂದ್ರೆ ಮಾಡಲೂಬಹುದು, ಮಾಡ್ದೇನೋ ಇರಬಹುದು ಅಂತ. ಆದ್ರೆ ಅದಲ್ಲ. ಯಾಕೆ? ವಿಶಿಷ್ಟ ಫಲವತ್ವ ಅಂದ್ರೆ ಬಿಂಬೋಪಾಸನೆಯನ್ನ ಬಿಟ್ಟು ಬೇರೆ ರೂಪಗಳ ಉಪಾಸನೆ ಮಾಡೋದ್ರಿಂದ ದುರಿತ ನಿವೃತ್ತಿ ಅಂದ್ರೆ ಪಾಪಗಳ ನಿವೃತ್ತಿ ಅನ್ನೋ ವಿಶೇಷ ಫಲ ಇದೆ. ಹಾಗಾಗಿ ನಾವು ಕೇವಲ ಬಿಂಬರೂಪವನ್ನು ಧ್ಯಾನ ಮಾಡಿದ್ರೆ ಅಷ್ಟೇ ಉಪಯೋಗ ಇಲ್ಲ, ಬೇರೆ ರೂಪಗಳನ್ನು ಧ್ಯಾನ ಮಾಡಬೇಕು ಅಂತ ಇಷ್ಟನ್ನ ಈ ವಿಕಲ್ಪಾಧಿಕರಣದಲ್ಲಿ ಸಮರ್ಥನೆಯನ್ನು ಮಾಡಿದ್ದಾರೆ. ಇದು ಮುಂದೆ ಕಾಮ್ಯಾಧಿಕರಣಂ ಅಂತ ಅಧಿಕರಣ. ಈ ಕಾಮ್ಯಾಧಿಕರಣದಲ್ಲಿ ಬರುವಂತಹ ಚರ್ಚೆ ಏನು ಅಂತ ನೋಡೋಣ. ಈಗ ಬಿಂಬೋಪಾಸನೆ ಬೇಕೇ ಬೇಕು ಅಂತ ಹೇಳಿದ್ರಿ. ಇನ್ನು ಬಿಂಬಕ್ಕಿಂತ ಬೇರೆ ಯಾವ್ದ ಉಪಾಸನೆ ಇದೆ, ಬೇರೆ ರೂಪಗಳನ್ನ ಧ್ಯಾನ ಮಾಡೋದು ಬೇಕಾ? ಹೌದು, ಅದಕ್ ಫಲ ಇದೆ, ಆದ್ರಿಂದ ಬೇಕು ಅಂತ ಹೇಳಿದ್ರಿ. ಅದು ನಮ್ಮ ಪ್ರಶ್ನೆ ಇಷ್ಟೇ. ಈಗ ಪರಮಾತ್ಮನ ಗುಣವನ್ನ ಧ್ಯಾನ ಯಾರು ಮಾಡ್ಬೇಕು? ಮೋಕ್ಷ ಯಾರಿಗೋ ಅಂಥವ್ನ್ ಮಾಡ್ಬೇಕಷ್ಟೆ. ಈಗ ಅವನಿಗೆ ದುಡ್ಡು ಬೇಕಾಗಿದೆ, ಬಂಗಾರ ಬೇಕಾಗಿದೆ, ಬೇರೆ ಇನ್ನೇನೋ ಲೌಕಿಕ ಫಲ ಬೇಕಾಗಿದೆ, ಅಂಥವನು ಇದೆ ಪರಮಾತ್ಮನ ಗುಣ ರೂಪ ಇದೆಲ್ಲ ಚಿಂತಿಸ್ಬೇಕಾ ಬೇಡ್ವಾ? ಬೇಕಾಗಿಲ್ವಲ್ಲ. ಅಥವಾ ಮಾಡ್ಲೂಬಹುದು, ಮಾಡ್ದೇನೋ ಇರ್ಬೋದು ದೇವರ ಧ್ಯಾನವನ್ನ, ಅದನ್ನ ಸಿಗ್ಲೂಬಹುದು, ಫಲ ಸಿಗ್ದೇನೋ ಇರ್ಬೋದಲ್ಲ. ಆದ್ರಿಂದ ಗುಣಗಳ ಉಪಾಸನೆ ಬೇಕೋ ಬೇಡವೋ? ಅಂದ್ರೆ ಯಾವುದಕ್ಕೆ? ಈ ದುಡ್ಡು ಮತ್ತೆ ಬೇರೆ ಬೇರೆ ಐಹಿಕ ಫಲ ನೀಡೋ ದೇವರ ಉಪಾಸನೆ ಬೇಕೋ ಬೇಡವೋ ಅಂತ. ಈಗ ನರಸಿಂಹ ಮಂತ್ರ ಮತ್ತೆ ಹಯಗ್ರೀವ ಮಂತ್ರ, ಧನ್ವಂತರಿ ಮಂತ್ರ ಅಂತ ತಗೊಳ್ಳಿ. ನರಸಿಂಹ ಮಂತ್ರ ವಿಘ್ನ ಪರಿಹಾರಕ, ಹಯಗ್ರೀವ ವಿದ್ಯೆಯನ್ನ ಕೊಡೋದು, ಧನ್ವಂತರಿ ಆರೋಗ್ಯವನ್ನ ಕೊಡೋದು. ಈಗ ಆರೋಗ್ಯಾದಿಗಳು ಐಹಿಕ ಫಲ, ಅದು ಬೇಕು ಅಂತ ನಾವು ಭಗವಂತನ ರೂಪಗಳನ್ನ ಧ್ಯಾನ ಮಾಡ್ಬೇಕು. ಆದ್ರೆ ಅದು ಅವಶ್ಯಕತೆ ಇದೆಯಾ? ಬೇಕಾಗಿಲ್ಲ. ಯಾಕೆಂದ್ರೆ ಅದೆಲ್ಲ ಐಹಿಕ ಫಲ ನೀಡೋ ದೇವರ ರೂಪ. ನಮಗ್ ಬೇಕಾಗಿದ್ದೇನು? ಮೋಕ್ಷ ಕೊಡುವಂತಹ ಭಗವಂತನ ರೂಪ. ಅಂತ ರೂಪ ಧ್ಯಾನ ಮಾಡ್ಬೇಕು. ಆ ಮೋಕ್ಷ ಕೊಡೋ ಭಗವಂತನ ರೂಪ ಅದ್ ಯಾವ್ದು? ಬಿಂಬ ರೂಪ ಅಷ್ಟೇ. ಇನ್ ಮಿಕ್ಕಿದ ಈ ರೂಪಗಳನ್ನೆಲ್ಲ ಧ್ಯಾನ ಮಾಡೋ ಉಪಯೋಗ ಇಲ್ಲ. ಯಾಕೆಂದ್ರೆ ಯಾವ್ದು ಮೋಕ್ಷ ಸಿಗಲ್ವಲ್ಲ. ಆದ್ರಿಂದ ಇಂಥ ರೂಪಗಳ ಧ್ಯಾನ ಮಾಡ್ಬೇಕೋ ಬೇಡ ಅಂತ ಸಂಶಯ ಉಳ್ಕೊಳತ್ತೆ. ಈ ಸಂಶಯದ ಮೇಲೆ ಪೂರ್ವ ಪಕ್ಷಿ ತಾನು ಹೇಳ್ತಾನೆ, ಇಲ್ಲ, ಬಿಂಬ ರೂಪ ಅಷ್ಟೇ ಅಲ್ಲ, ಬಿಂಬ ಬಿಟ್ಟು ಬೇರೆ ರೂಪಗಳನ್ನು ಉಪಾಸನೆ ಮಾಡ್ಲೇಬೇಕು ಅಂತ ಅವನು ಹೇಳ್ತಾನೆ. ಆದ್ರೆ ಅವ್ನು ಹೇಳಿದಾಗ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಈ ಪೂರ್ವ ಪಕ್ಷಕ್ಕೆ. ಇದು ಹೇಗೆ ಪೂರ್ವ ಪಕ್ಷ
ಇದಕ್ಕೆ ಏನು ಉತ್ತರ ಅನ್ನೋದನ್ನ ನೋಡ್ಬೇಕು. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಶ್ರೀಕೃಷ್ಣ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ.